ಮುಖ ಚೆನ್ನಾಗಿಲ್ಲ, ನಿನ್ನ ಮುಖ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾನು ಏನು ಮಾಡಲಿ? ಏನು ಬುರ್ಕ ಹಾಕ್ಕೊಂಡು ವಿಡಿಯೋ ಮಾಡಲಾ? ನೀವು ನನ್ನ ಮುಖ ಯಾಕೆ ನೋಡ್ತೀರಾ? ವಿಡಿಯೋ ಇಷ್ಟ ಆದರೆ ನೋಡಿ, ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಇದೆ ಅನಿಸಿದ್ರೆ ನೋಡಿ, ವಿಡಿಯೋ ಯೂಸ್ಫುಲ್ ಆಗ್ತಿದೆ ನನಗೆ ಅನಿಸಿದ್ರೇ ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇದ್ರೇ ವಿಡಿಯೋ ನೋಡಿ. ನನ್ನ ಮುಖ ಚೆನ್ನಾಗಿಲ್ಲ ಅಂದಮೇಲೆ ಯಾಕೆ ವಿಡಿಯೋ ನೋಡ್ತೀರಾ? ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ಕೊತೀರಾ ಅಲ್ವಾ? ನಿಮ್ಮ ಮುಖ ಚೆನ್ನಾಗಿದ್ವಲ್ಲ, ಯಾಕೆ ನೀವು DP-ಯಲ್ಲೇ ಹಾಕಲ್ಲ ನಿಮ್ಮ ಫೋಟೋನ? ಇಲ್ಲ ನೀವು ಅಷ್ಟೊಂದು ಸುಂದರವಾಗಿದ್ದರೆ ಹೇಳಿ, ನನಗೊಂದು ಫೋಟೋ ಕಳಿಸಿ, ನಾನು ಅದನ್ನು ಫ್ರೇಮ್ ಹಾಕಿ ನಮ್ಮ ಮನೇಲಿ ಇಟ್ಕೊತೀನಿ, ದಿನಾ ನೋಡ್ತೀನಿ ನಿಮ್ಮ ಸುಂದರವಾದ ಮುಖನ. ಪರವಾಗಿಲ್ಲ, ಎಲ್ಲನೂ ಪಾಸಿಟಿವ್ ಆಗೇ ತೊಗೊಬೇಕು, ನಾನು ಎಲ್ಲನೂ ಪಾಸಿಟಿವ್ ಆಗೇ ತೊಗೊತೀನಿ. ನನಗೆ ರಿಂಕಲ್ಸ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಮತ್ತು ನೋಡಿ ಪಿಂಪಲ್ಸ್ದು ಮಾರ್ಕ್ಸ್ ಎಲ್ಲ ಇದೆ, ಸ್ವಲ್ಪ ಕಲರು ಡಲ್ಲಾಗೇ ಇರ್ಬೋದು ನಾನು. ಸೊ ಅದಕ್ಕೆ ನಿಮ್ಗೆ ಚೆನ್ನಾಗಿಲ್ಲ ಅಂತ ಅನಿಸ್ಬೋದು, ಪರವಾಗಿಲ್ಲ. ಇದೆಲ್ಲ ನನಗೆ ನನ್ನ ತಾಯಿ ಆದಮೇಲೆ ನನ್ನ ಮುಖದಲ್ಲಿ ಆಗಿರೋಂತಹ ಚೇಂಜಸ್ಸು, ನನ್ನ ತಾಯಿತನಕ್ಕೆ ಸಿಕ್ಕಿರೋ ಗಿಫ್ಟ್ ಅಂತಲೇ ನಾನು ಅನ್ಕೊತೀನಿ. ನನಗೇನು ಬೇಜಾರಿಲ್ಲ. ಹಾಗೆ ನಾನು ದಿನ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡಲ್ಲ, ನಾನು ಮನೇಲಿ ಹೇಗಿದ್ದೀನೋ ಹಾಗೆ ತೋರಿಸ್ತೀನಿ. ಯಾವಾಗಲೂ ಮೇಕಪ್ ಮಾಡ್ಕೊಂಡು ಬಂದು ವೀಡಿಯೋ ಮಾಡೋಕ್ಕೆ ನಾನು ಯಾವುದೇ ಥರ ನೀವು ಹೇಳೋ ಥರ ಯಾವ ಹೀರೋಯಿನೂ ಅಲ್ಲ, ಯಾವ ಸೆಲೆಬ್ರಿಟಿನೂ ಅಲ್ಲ. ನಾನು ಮಾಮೂಲಿ ಮನೆ ಗೃಹಿಣಿ. ನನ್ನ ಗಂಡಗೆ ನಾನು ಚೆನ್ನಾಗಿದ್ದೀನಿ, ನಂಗೆ ಅಷ್ಟು ಸಾಕು. ಇನ್ನು ಯಾರಿಗೆ ಚೆನ್ನಾಗಿ ಕಾಣಿಸಿದ್ರು ಚೆನ್ನಾಗಿ ಕಾಣಿಸಿಲ್ಲಂದ್ರು ಐ ಡೋಂಟ್ ಕೇರ್ ಅಷ್ಟೇ. ಇನ್ನು ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ತೀರಲ್ಲ, ಸೊ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ನನಗೆ ಗೊತ್ತು. ಯೂಟ್ಯೂಬ್ ಅಂದ್ಬಿಟ್ಟು ನಾನು ಆ ರೀತಿ ಕಂಟೆಂಟ್ ಶೇರ್ ಮಾಡಿದೆ, ಆವಾಗಿಂದ ನನ್ನ ವೀಡಿಯೋಸು ತುಂಬ ಡೌನ್ ಆಗೋಯಿತು. ನಾನು ಈ ರೀತಿ ಸೌಂದರ್ಯಕ್ಕೆ ಜಾಸ್ತಿ ಗಮನ ಕೊಡೋರು ನನ್ನ ಚಾನಲು, ನಿಮಗಲ್ಲ. ನಿಮಗೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ಇವತ್ತು Day 5 ಡಯಟ್ ಹಾಗೆ ಲಾಗ್ ಎರಡೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ನನ್ನ ಚಾನಲ್ ಓಪನ್ ಮಾಡ್ತಾ ಇದ್ದರೆ, ಹೊಸಬ್ರು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಈ ಬೆಳಗಿನ ಜಾವ 6 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಆಯಿತು, ಸ್ನಾನನೂ ಆಯಿತು. ಇವಾಗ ದೇವ್ರ ಪೂಜೆ ಕೂಡ ಮಾಡಿದ್ದೀನಿ. ಹಾಗೆ ಫ್ರೆಂಡ್ಸ್ ನೋಡಿ, ಈ ರೀತಿ ಅಲಂಕಾರ ಮಾಡಿದ್ದೀನಿ. ಇವತ್ತು ನಾನು ದೇವ್ರ ಪಟ ಎಲ್ಲ ತೊಳೆದು ಕ್ಲೀನಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ಆದರೆ ನನ್ನ ಹಸ್ಬೆಂಡು ಗ್ರಹಣ ಎಲ್ಲ ಆದಮೇಲೆ ಮಾಡೋಣ, ಅಲ್ಲಿವರೆಗೂ ಮುಟ್ಬಾರ್ದು, ಪಿತೃಪಕ್ಷಗಳು ನಡೀತಾ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ರೆ ನನ್ನ ಮಗಳು ನೋಡಿ ಇಲ್ಲಿ ದುಕಾನ ಓಪನ್ ಮಾಡಿದ್ದಾಳೆ. ದೇವ್ರ ಮನೆ ಎದುರುಗಡೆನೆ ಓಡಾಡೋಕ್ಕಾಗ್ದಿರ ಕುತ್ಕೊಂಡು ಆಟ ಆಡ್ತಾ ಇದ್ದಾಳೆ ನನ್ನ ಮಗಳು. ಸೊ ನಾನು ಇನ್ನೂ ಗ್ರೀನ್ ಟೀ ಕುಡ್ದಿರಲಿಲ್ಲ, ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದೇ ಕಾಫಿ ಮಗ್ಗಲ್ಲಿ 2 ಗ್ರೀನ್ ಟೀ ಬ್ಯಾಗ್ ಹಾಕೊಂಡು ಕುಡಿತಾ ಇದ್ದೀವಿ, ನಾನು ನನ್ನ ಹಸ್ಬೆಂಡ್ ಇಬ್ಬರೂ. ಇವತ್ತು ಮಾರ್ನಿಂಗ್ ಚಪಾತಿ ಮಾಡ್ತಾಯಿದ್ದೀವಿ, ಚಪಾತಿ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ರು. ನಿನ್ನ ಹೆಸರೇನು? ಕೃತಿಕಾ. ಹೋಗೋಣ ಇವತ್ತು ಸ್ಕೂಲ್ಗೆ ಹೋಗೋಣ? ಮಾಮಿ ಗುಡಿಗೆ ಹೋಗ್ಬೇಕಾ? ಯಾವ ಮಾಮಿ ಗುಡಿಗೆ ಹೋಗೋಣ? ದೊಡ್ಡ ಮಾಮಿ ಗುಡಿಗೆ ಹೋಗೋಣ. ಹಾಂ, ಓಕೆ ಹೋಗೋಣ. ಹಂಗೆ ಸ್ಕೂಲ್ಗೆ ಹೋಗೋಣ? ಸ್ಕೂಲ್ ಬೇಡ. ಯಾಕೆ? ನನ್ನ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ ನೀನು, ನಂಗೆ ನಗ್ತಾ ಖುಷಿಯಾಗಿ ನಿನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಆರಾಮಾಗಿದ್ದೆ ನೀನು ಸ್ಕೂಲಲ್ಲಿ. ಯಾಕೆ ಹೋಗಲ್ಲ ಸ್ಕೂಲ್ಗೆ ನೀನು? ಮಮ್ಮಿ ಬೇಕಾ? ಹೋಗ್ಲಿ, ನಾನು ಬರಲ್ಲ ಸ್ಕೂಲ್ಗೆ ನಿನ್ನ ಜೊತೆ? ಬೇಡ, ಇಬ್ಬರು ಮನೇಲೇ ಇರೋಣ. ಏನು ಮಾಡೋಣ ಇಬ್ಬರು? ಮನೇಲೇ ಇರೋಣ. ಸ್ಕೂಲ್ ಏನು ಬೇಡ ನಿಂಗೆ? ಮತ್ತೆ ಇನ್ನೇನು ಬೇಕು ನಿಂಗೆ? ಇನ್ನೇನು ಬೇಕು ಹೇಳು? ಏನು ಬೇಡ? ಬೂವ ಬೇಕಾ? ಇವತ್ತು ಚಪಾತಿ ತಿಂತೀಯಾ? ಹಾಂ, ಐ ಮಾತು ಚೆನ್ನಾಗಿ ಬರುತ್ತೆ ನಿಂಗೆ. ವೆರಿ ಗುಡ್. ಫ್ರೆಂಡ್ಸ್, ಪ್ರಪಂಚದಲ್ಲಿ ಯಾರಾದರೂ ನನಗೆ ತುಂಬ ಪ್ರೀತಿ ಕೊಡೋರು ಇದ್ದಾರೆ ಅಂದರೆ ಅದು ನನ್ನ ಮಗಳು ಅಲ್ವಾ? ಹೇಳಮ್ಮ, ಐ ಲವ್ ಯು ಮಮ್ಮಿಯನ್ನು. ವೆರಿ ಗುಡ್. ಪಪ್ಪ ಎಲ್ಲಿ? ಪಪ್ಪ ಇಲ್ಲ. ನಡಿ ತಿನ್ನಿ ಅಂತ, ಬೂವ ತಿನ್ನಿ ಅಂತ. ನಡಿ. ದೋಸೆ ಅಲ್ಲ, ಚಪಾತಿ. ಯಾವಾಗಲೂ ದೋಸೆ ಅಂತಾಳೆ ಫ್ರೆಂಡ್ಸ್, ದೋಸೆನೇ ಇಟ್ಕೊಂಡಿರ್ತಾಳೆ. ಏಯ್ ಇವತ್ತು ಚಪಾತಿ ತಿನ್ನಬೇಕು. ಅದೆಲ್ಲ ನಾಕ್ಬಿಡ, ಚಿಚ್ಚಿ ಬಿಡುತ್ತೇಟು. ಗಬಿ. ನಾನು ಗಬ್ಬಿನ? ನಾನೇನು ಅದನ್ನೆಲ್ಲ ನಾಕಲ್ಲ, ಅದನ್ನೆಲ್ಲ ನಾನು ಬಾಯಲ್ಲಿ ಇಟ್ಕೊಳ್ಳಲ್ಲ. ನೀನೇ ಇಟ್ಕೊಳ್ಳೋದು, ಏನು ಸಿಗುತ್ತೋ ಅದನ್ನ ಬಾಯಲ್ಲಿ. ನೀನು ಗಬ್ಬಿ.
ಪಾಪ ನೀನು ಪಾಪುನಾ ಗಬ್ಬಿ ಯಾರು ತಾತ ಕೊಗ್ಗೆ ತಾತ ಪಾಪ ತಾತ ಏನೇ ಮಾಡಿದ್ರು ನಿಮಗೆ ಸರಿ ನಡಿ ಚಪಾತಿ ತಿನ್ನೋಣ ನಡಿ ಟಿಫನ್ ಮಾಡೋಣ ಟೈಮ್ ಆಯ್ತು ನಿಧಾನ ಅಯ್ಯೋ ನಿಧಾನಮ್ಮ ಇವತ್ತು ಕರೆಕ್ಟಾಗಿ 9 ಗಂಟೆಗೆ ಚಪಾತಿ ಚಟ್ನಿ ರೆಡಿಯಾಗಿದೆ. ಸೊ ಫ್ರೆಂಡ್ಸ್, ವಿತೌಟ್ ಆಯಿಲು ಚಪಾತಿ ಮಾಡಿಕೊಂಡು ಈಗ ಒಂದು ಕಪ್ಪಲ್ಲಿ ಚಟ್ನಿ ಹಾಕ್ಕೊಂಡು ಕೊಬ್ಬರಿ ಮತ್ತು ಕಡಲೆಪಪ್ಪು ಚಟ್ನಿ ಹಾಕ್ಕೊಂಡು ನಾನು ಟಿಫನ್ ಮಾಡ್ತಾಯಿದ್ದೀನಿ. ಚಪಾತಿ ಚಟ್ನಿ ಇವತ್ತು ನಾನು 2 ಚಪಾತಿ ಹಾಕ್ಕೊಂಡಿರ್ತೀನಿ, ಅಷ್ಟೇ ತಿಂತೀನಂತೇನಿಲ್ಲ. ನಾನು ಫಸ್ಟ್ 2 ಚಪಾತಿ ತಿಂತೀನಿ, ಆಮೇಲೆ ಇನ್ನೊಂದು ಚೂರು ತಿನ್ನಬೇಕು ಅನ್ನಿಸ್ತು ಅಂದರೆ ಖಂಡಿತ ಇನ್ನೊಂದು ಚಪಾತಿ ಹಾಕ್ಕೊಂಡು ತಿಂತೀನಿ. ಊಟ ಮಾತ್ರ ಕಡಿಮೆ ಮಾಡಲ್ಲ. ಅನ್ನ ಸ್ವಲ್ಪ ರೈಸು ಒಂದು ಮೆಜರ್ಮೆಂಟಲ್ಲಿ ತೊಗೊತಾ ಇದ್ದೀನಿ. ಇನ್ನು ಚಪಾತಿ, ದೋಸೆ, ಇಡ್ಲಿ ಪ್ರತಿಯೊಂದು ಕೂಡ ತೊಗೊತೀನಿ, ಒಂದು 2-3 ಎಷ್ಟಾಗುತ್ತೋ ಅಷ್ಟು ಒಟ್ಟಿನಲ್ಲಿ ಹೊಟ್ಟೆ ತುಂಬ ತಿನ್ನಬೇಕು. ಬಟ್ ಹೆಲ್ತಿಯಾಗಿರೋದು ತಿನ್ನಬೇಕು ಅಂತ ನಾನು ಹೇಳ್ತೀನಿ ನನ್ನ ಡಯಟಲ್ಲಿ. ಸೊ ಅದು ನನ್ನ ಪಾಲಿಸಿ, ಹೊಟ್ಟೆ ಹಸ್ಕೊಂಡು ಇರಬಾರ್ದು. ಯಾವಾಗಲೂ ಪಾಪುಗೆ ಚಪಾತಿ ನಾನು ಹಿಂಗೆ ತಿನ್ನಿಸ್ತೀನಿ, ಹಾಲಲ್ಲಿ ಅದ್ಬಿಟ್ಟು. ಸೊ ಹಿಂಗೆ ತಿನ್ನಿಸಿದ್ರೆ ಅವಳು ಚೆನ್ನಾಗಿ ತಿಂತಾಳೆ. ಮತ್ತೆ 1-2 ಅದೇ ಬ್ಯಾಡ್ ಕಮೆಂಟ್ ಬಂದಿದೆ, ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸೊ ನನಗೆ ರೊಟೀನಾಗಿ ಒಂದೇ ಥರ ಕಮೆಂಟ್ ಬಂದಿರೋದಕ್ಕೆ ಆನ್ಸರ್ ಮಾಡ್ತಾಯಿದ್ದೀನಿ. ನಿನ್ನ ಮುಖ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾನು ಏನು ಮಾಡಲಿ? ಏನು ಬುರ್ಕಾ ಹಾಕ್ಕೊಂಡು ವಿಡಿಯೋ ಮಾಡಲಾ? ಇಲ್ಲಾಂದರೆ ನಿಮ್ಮ ಮುಖ ಚೆನ್ನಾಗಿಲ್ಲ ವಿಡಿಯೋನೇ ಮಾಡಬೇಡಿ ಅಂತ ಹೇಳ್ತೀರಲ್ಲ. ನೀವು ನನ್ನ ಮುಖ ಯಾಕೆ ನೋಡ್ತೀರಾ? ವಿಡಿಯೋ ಇಷ್ಟ ಆದರೆ ನೋಡಿ, ವಿಡಿಯೋದಲ್ಲಿ ಏನಾದರೂ ಕಂಟೆಂಟ್ ಇದೆ ಅನಿಸಿದ್ರೆ ನೋಡಿ, ವಿಡಿಯೋ ಯೂಸ್ಫುಲ್ ಆಗ್ತಿದೆ ನನಗೆ ಅನಿಸಿದ್ರೇ ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇದ್ರೇ ವಿಡಿಯೋ ನೋಡಿ. ನನ್ನ ಮುಖ ಚೆನ್ನಾಗಿಲ್ಲ ಅಂದಮೇಲೆ ಯಾಕೆ ವಿಡಿಯೋ ನೋಡ್ತೀರಾ? ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ಕೊತೀರಾ ಅಲ್ವಾ? ನಿಮ್ಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೋ, ಯಾರು ಅಂದವಾಗಿ ಚಂದವಾಗಿ ಸುಂದರವಾಗಿ ಅನ್ನಿಸ್ತಾರೋ ಅವ್ರನ್ನೇ ನೋಡಿ. ಯಾರು ಬೇಡ ಅಂದರು? ನಾನು ನೋಡಿ ಅಂತ ನಾನು ಹೇಳಿದ್ದೀನ ನಿಮಗೆ? ಇಲ್ಲ ನಾನು ಚೆನ್ನಾಗಿಲ್ವ ಅಂತ ನಾನು ಕೇಳಿದ್ದೀನ? ಇಲ್ಲ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಏನಾದರೂ ವೀಡಿಯೋದಲ್ಲಿ ನಾನು ಹೇಳ್ಕೊಂಡಿದ್ದೀನ ದೊಡ್ಡದಾಗಿ? ನಿಮ್ಮ ಮುಖ ಚೆನ್ನಾಗಿಲ್ಲ ಅಂತಂದರೆ ನೋಡಬೇಡಿ. ನಿಮ್ಮ ಮುಖ ಚೆನ್ನಾಗಿದ್ವಲ್ಲ, ಯಾಕೆ ನೀವು DP-ಯಲ್ಲೇ ಹಾಕಲ್ಲ ನಿಮ್ಮ ಫೋಟೋನ? ಇಲ್ಲ ನೀವು ಅಷ್ಟೊಂದು ಸುಂದರವಾಗಿದ್ದರೆ ಹೇಳಿ, ನನಗೊಂದು ಫೋಟೋ ಕಳಿಸಿ, ನಾನು ಅದನ್ನು ಫ್ರೇಮ್ ಹಾಕಿ ನಮ್ಮ ಮನೇಲಿ ಇಟ್ಕೊತೀನಿ, ದಿನಾ ನೋಡ್ತೀನಿ ನಿಮ್ಮ ಸುಂದರವಾದ ಮುಖನ. ನೀವು ಎಷ್ಟೇ ಮುಖ ನೀವು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರು, ನಿನ್ನ ಮುಖ ಚೆನ್ನಾಗಿಲ್ಲ ಅಂತಂದರು, ನಾನು ಚೆನ್ನಾಗೇ ಕಾಣ್ತೀನಿ. ಬಿಕಾಸ್ ಐ ಲವ್ ಮೈ ಸೆಲ್ಫ್. ಓಕೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನನಗೇನು ಅನಿಸಲ್ಲ. ನಿಮ್ಗೆ ಇಷ್ಟ ಆದ್ರೇನು ಇಷ್ಟ ಆಗಲಿಲ್ಲ ಅಂದ್ರೇನು ನನ್ನ ಮುಖ ನನಗೇನು ಅನಿಸಲ್ಲ. ಓಕೆ, ನೀವು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಎಲ್ಲನೂ ಪಾಸಿಟಿವ್ ಆಗೇ ತೊಗೊಬೇಕು. ನಾನು ಎಲ್ಲನೂ ಪಾಸಿಟಿವ್ ಆಗೇ ತೊಗೊತೀನಿ. ನನಗೆ ರಿಂಕಲ್ಸ್ ಇದೆ, ಡಾರ್ಕ್ ಸರ್ಕಲ್ ಇದೆ, ಮತ್ತು ನೋಡಿ ಪಿಂಪಲ್ಸ್ದು ಮಾರ್ಕ್ಸ್ ಎಲ್ಲ ಇದೆ. ಸ್ವಲ್ಪ ಕಲರು ಡಲ್ಲಾಗೇ ಇರ್ಬೋದು ನಾನು. ಸೊ ಅದಕ್ಕೆ ನಿಮ್ಗೆ ಚೆನ್ನಾಗಿಲ್ಲ ಅಂತ ಅನಿಸ್ಬೋದು, ಪರವಾಗಿಲ್ಲ. ಇದೆಲ್ಲ ನನಗೆ ನನ್ನ ತಾಯಿ ಆದಮೇಲೆ ನನ್ನ ಮುಖದಲ್ಲಿ ಆಗಿರೋಂತಹ ಚೇಂಜಸ್ಸು, ನನ್ನ ತಾಯಿತನಕ್ಕೆ ಸಿಕ್ಕಿರೋ ಗಿಫ್ಟ್ ಅಂತಲೇ ನಾನು ಅನ್ಕೊತೀನಿ. ನನಗೇನು ಬೇಜಾರಿಲ್ಲ. ನಾನು ಒಂದು ಸ್ವಲ್ಪ ನನ್ನ ಮುಖಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾನು ಕೂಡ ಚೆನ್ನಾಗೇ ಕಾಣ್ತೀನಿ. ನಾನಿವಾಗ ನನ್ನ ಕುಟುಂಬಕ್ಕೆ, ನನ್ನ ಮಗುಗೆ, ನಾನು ಯೂಟ್ಯೂಬ್ಗೆ ಸ್ವಲ್ಪ ಟೈಮ್ ಕೊಡ್ತಾಯಿದ್ದೀನಿ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಕಾಣಿಸ್ದಿರ ಇರ್ಬೋದು. ಹಾಗೆ ನಾನು ದಿನ ಮೇಕಪ್ ಮಾಡಿಕೊಂಡು ವೀಡಿಯೋ ಮಾಡಲ್ಲ. ನಾನು ಮನೇಲಿ ಹೇಗಿದ್ದೀನೋ ಹಾಗೇ ತೋರಿಸ್ತೀನಿ. ನಾನು ಮನೇಲಿ ಇದ್ದಾಗ ಸಿಂಪಲಾಗೇ ರೆಡಿ ಆಗ್ತೀನಿ. ಎಷ್ಟೊಂದು ಸರಿ ನಾನು ಮುಖಕ್ಕೆ ಏನೂ ಹಚ್ಕೊಂಡಿರಲ್ಲ, ಒಂದು ಸ್ಟಿಕ್ಕರ್ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಬಿಟ್ಟಿರ್ತೀನಿ ಎಷ್ಟೊಂದು ಸರಿ. ಮಡಿಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಒಂದು ಕುಂಕುಮ ಇಲ್ಲ ಬೊಟ್ಟು ಇಟ್ಕೊಂಡ್ಬಿಟ್ಟು ಹಂಗೆ ಡೈರೆಕ್ಟಾಗಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋಕ್ಕೆ ಹೋಗಿರ್ತೀನಿ. ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿರ್ತೀನಿ. ಸೊ ವಿತೌಟ್ ಮೇಕಪ್ ನಾನು ಹೇಗಿದ್ದೀನೋ ಹಾಗೆ ನಾನು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ. ಇಷ್ಟ ಆದವ್ರು ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ನೋಡಲ್ಲ ಅಷ್ಟೇ. ನಾನು ಯಾವಾಗಲೂ ಮೇಕಪ್ ಮಾಡ್ಕೊಂಡು ಬಂದು ವೀಡಿಯೋ ಮಾಡೋಕ್ಕೆ ನಾನು ಯಾವುದೇ ಥರ ನೀವು ಹೇಳೋ ಥರ ಯಾವ ಹೀರೋಯಿನೂ ಅಲ್ಲ, ಯಾವ ಸೆಲೆಬ್ರಿಟಿನೂ ಅಲ್ಲ. ನಾನು ಮಾಮೂಲಿ ಮನೆ ಗೃಹಿಣಿ. ಓಕೆನಾ? ಹೋಗಲಿ ಬಿಡಿ, ನೀವು ಇವತ್ತು ನನಗೆ ಚೆನ್ನಾಗಿಲ್ಲ ಅಂತಂದರೂ ಪರವಾಗಿಲ್ಲ, ನಾನು ಚೆನ್ನಾಗೇ ಕಾಣಿಸ್ತೀನಿ. ಮೇನ್ ನನ್ನ ಗಂಡಗೆ ನಾನು ಚೆನ್ನಾಗಿದ್ದೀನಿ, ನಂಗೆ ಅಷ್ಟು ಸಾಕು. ಇನ್ನು ಯಾರಿಗೆ ಚೆನ್ನಾಗಿ ಕಾಣಿಸಿದ್ರು ಚೆನ್ನಾಗಿ ಕಾಣಿಸಿಲ್ಲಂದ್ರು ಐ ಡೋಂಟ್ ಕೇರ್ ಅಷ್ಟೇ. ಓಕೆನಾ? ಪರವಾಗಿಲ್ಲ. ಸೊ ತುಂಬ ಜನ ನನಗೆ ಒಳ್ಳೆ ಥರ ಕಮೆಂಟ್ ಮಾಡಿದ್ರಿ.
ಬೇಜಾರಾಗಬೇಡಿ, ಅಂಥವ್ರ ಕಮೆಂಟ್ಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಡೋಂಟ್ ವರಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ. ಸೊ ಸುಮಾರು ಯೂಟ್ಯೂಬರ್ಸ್ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಒಳ್ಳೆ ಥರ. ಸೊ ನಾನು ಆದಷ್ಟು ನಿಮ್ಮನ್ನ ಫಾಲೋ ಆಗ್ತೀನಿ, ನಿಮಗೂ ಸಪೋರ್ಟ್ ಮಾಡ್ತೀನಿ. ಅಂದರೆ ನಾನು ಕಮೆಂಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಖಂಡಿತ ನಿಮ್ಮ ವೀಡಿಯೋಸ್ ನೋಡ್ತೀನಿ. ಸೊ ನನಗೆ ಸಪೋರ್ಟ್ ಮಾಡೋರು ಸಪೋರ್ಟ್ ಮಾಡಿ, ನಾನು ನಿಮ್ಮ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತೀನಿ. ಇಷ್ಟ ಆದ್ರೇ ನನ್ನ ವೀಡಿಯೋ ನೋಡಿ, ಇಲ್ಲಾಂದರೆ ನೋ ಫೋರ್ಸ್, ನನಗೇನು ಬೇಜಾರಿಲ್ಲ ವ್ಯೂಸ್ ಬರ್ತಾ ಇಲ್ಲ ಅಂತ. ವ್ಯೂಸು ಕಂಟೆಂಟ್ ಇದ್ದರೆ ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ರೆ ವ್ಯೂಸ್ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಸೊ ನಾನು ಇನ್ಮೇಲೆ ಇನ್ನೂ ಒಳ್ಳೆ ವೀಡಿಯೋಸ್ ಹಾಕ್ತೀನಿ. ಇಷ್ಟ ಇರೋರು ನೋಡ್ತಾರೆ, ಇವಾಗ ಸಪೋರ್ಟ್ ಮಾಡೋರು ಖಂಡಿತ ನಂಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಇನ್ನು ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳ್ತೀರಲ್ಲ, ಸೊ ಯಾಕೆ ವ್ಯೂಸ್ ಬರ್ತಾಯಿಲ್ಲ ಅಂತ ನನಗೆ ಗೊತ್ತು. ಯೂಟ್ಯೂಬಲ್ಲಿ ಒಂದು ಚಾನಲ್ ಓಪನ್ ಮಾಡಿದ್ಮೇಲೆ ಡೈಲಿ ವೀಡಿಯೋಸ್ ಹಾಕ್ಕೊಂಡು ಹೋಗಬೇಕು, ಗ್ಯಾಪ್ ಕೊಡಲೇಬಾರ್ದು. 1 ತಿಂಗಳು ಗ್ಯಾಪ್ ಕೊಟ್ಟರೆ 6-7 ತಿಂಗಳು ಚಾನಲ್ಲು ಮತ್ತೆ ಗ್ರೋತ್ ಆಗೋಕ್ಕೆ, ಮತ್ತೆ ವ್ಯೂಸ್ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ನಾನು ಅಂಥದ್ರಲ್ಲಿ 2-3 ತಿಂಗಳು ನಾನು ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟಿದ್ದೆ. ಮತ್ತು ಜನ ಯಾವ ಥರ ಕಂಟೆಂಟ್ ಇಷ್ಟಪಡ್ತಿದ್ರೋ ನಾನು ಆ ಕಂಟೆಂಟ್ನ ಚೇಂಜ್ ಮಾಡಿಬಿಟ್ಟೆ. ಆಮೇಲೆ ನಾನು ನನ್ನ ಕ್ಯಾಮ್ರಾದಲ್ಲಿ ನಾನು ಮಾತಾಡೋದು ವಾಯ್ಸ್ ಕೇಳಿಸ್ತಾ ಇರಲಿಲ್ಲ ಮೊದಲಿದ್ದಿದ್ದು ಮೊಬೈಲಲ್ಲಿ. ಅದಕ್ಕೆ ಅಯ್ಯೋ ನಾನು ಮಾತಾಡಿದ್ರು ಇವ್ರು ಕೇಳಿಸೋದಿಲ್ಲ, ಅದ್ರ ಬದಲು ನಾನು ಮಾಮೂಲಿ ಡೈಲಿ ರೊಟೀನ್ ಲಾಗ್ಸ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಆ ರೀತಿ ಕಂಟೆಂಟ್ ಚೇಂಜ್ ಮಾಡಿದೆ. ಆವಾಗಿಂದ ನನ್ನ ವೀಡಿಯೋಸು ತುಂಬ ಡೌನ್ ಆಗೋಯಿತು. ನಾನು ಈ ಥರ ಫೇಸ್ ಟು ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದಾಗ ನನಗೆ ಒಳ್ಳೆ ವ್ಯೂಸ್ ಬರ್ತಾಯಿತ್ತು. ಇವಾಗ ನಾನು ಹಾಗೆ ಡೈಲಿ ಲಾಗ್ಸೇ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ದಿನ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಒನ್ ಡೇ ನನಗೂ ಸಕ್ಸಸ್ ಸಿಗುತ್ತೆ. ನನ್ನಲ್ಲಿ ಹಾರ್ಡ್ ವರ್ಕ್ ಇದ್ದರೆ ನಾನು ಖಂಡಿತ ಒಳ್ಳೆ ಕಂಟೆಂಟ್ ಕೊಡ್ತಾಯಿದ್ದೆ ನನಗೂ ಸಕ್ಸಸ್ ಸಿಗುತ್ತೆ. ನನ್ನ ವ್ಯೂಸ್ ಬಗ್ಗೆ ಯಾರು ಯೋಚನೆ ಮಾಡಬೇಡಿ. ನಾನು ಚೆನ್ನಾಗಿಲ್ಲ, ನಿಮ್ಮ ಮುಖ ಚೆನ್ನಾಗಿಲ್ಲ ಅನ್ನೋರು ಖಂಡಿತ ನನ್ನ ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ. ನಿಮಗೆಲ್ಲ ನನ್ನ ಚಾನಲ್ಲು. ಸೊ ಸೌಂದರ್ಯಕ್ಕೆ ಜಾಸ್ತಿ ಗಮನ ಕೊಡೋರು ನನ್ನ ಚಾನಲು ನಿಮಗಲ್ಲ. ನಿಮಗೇನಿದ್ರು ನಿಮಗೆ ಬೇರೆ ಥರನೇ ವೀಡಿಯೋಸ್ ಇರುತ್ತೆ, ಅಂಥವ್ರ ವೀಡಿಯೋಸೇ ನೋಡ್ಕೊಳ್ಳಿ. ಸೊ ನನ್ನ ಲಾಗಲ್ಲಿ ನನ್ನ ಚಾನಲಲ್ಲಿ ಏನು ವೀಡಿಯೋಸ್ ಅಂದರೆ ಮೋಟಿವೇಶನ್ ವೀಡಿಯೋಸು, ನನ್ನ ಡೈಲಿ ರೊಟೀನು, ನನ್ನ ಲೈಫ್ ಸ್ಟೈಲು, ನನ್ನ ಲಾಗ್ಸ್ ಮನೇಲಿ ಹೇಗಿರುತ್ತೋ ಹಾಗೆ ನಾನು ಕೆಲವೊಂದು ಶೇರ್ ಮಾಡ್ಕೊಂಡು ನನಗೆ ಗೊತ್ತಿರೋಂಥ ಒಳ್ಳೆ ಇನ್ಫಾರ್ಮೇಷನು, ಯೂಸ್ಫುಲ್ ವೀಡಿಯೋಸು ಕೂಡ ಮಾಡ್ತಿರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟ ಆಗೋರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ಏನಾದರೂ ತಪ್ಪಾಗಿ ಮಾತಾಡಿದರೆ ಪ್ರೀತಿಯಿಂದ ಹೇಳಿ, ನನಗೂ ಅರ್ಥ ಆಗುತ್ತೆ, ನಾನು ತಿದ್ಕೊತೀನಿ, ಓಕೆನಾ? ಸೊ ಈಗ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮಧ್ಯಾಹ್ನ ಊಟ ಆಯಿತು ಫ್ರೆಂಡ್ಸ್. ನ್ಯೂಸ್ ನೋಡ್ತಾ ಇದ್ದೆ, ಆ ನ್ಯೂಸ್ ನೋಡಿ ತಲೆ ಕೆಟ್ಟೋಯ್ತು, ಹಾಗೆ ಬೇಜಾರು ಆಗೋಯ್ತು. ಅದು ಯಾವುದೋ ಬೆಳಗಾವಿ ಅನ್ನೋ ಊರಲ್ಲಿ ಅಮ್ಮನವ್ರ ದೇವಸ್ಥಾನದಲ್ಲಿ ಕಳ್ತನ ಆಗಿದೆ. ಆ ಕಳ್ತನ ನೋಡಿದ್ದಾರೆ ಅಂತ ಒಂದು ಹೆಂಗಸ್ರನ್ನ ಕೊಲೆ ಮಾಡಿಬಿಟ್ಟಿದ್ದಾರೆ, ಅದೇ ಕಳ್ಳರು. ಯಪ್ಪ, ಏನು ಎಲ್ಲ ಸಿನಿಮಾದಲ್ಲಿ ನಡೆಯುತ್ತಲ್ಲ ಹಂಗೆ ನಡೆಯುತ್ತೆ. ಹೀಗೆ ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಕೊಲೆ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾಳೆ ದಿವಸ ಪ್ರಪಂಚದಲ್ಲಿ ಯಾರೂ ಇರೋದೇ ಇಲ್ಲ ಅನಿಸುತ್ತೆ. ಮೋಸ್ಟ್ಲಿ ಹಿಂಗೆ ಆಗುತ್ತೇನೋ ಕಲಿಯುಗದ ಅಂತ್ಯ. ಏನು ಹುಷಾರಾಗಿರಬೇಕು. ಈಗ ಪಾಪನ ಕರ್ಕೊಂಬರೋಣ ಅಂತ ಅಂಗನವಾಡಿ ಹತ್ರ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನ್ಯೂಸ್ ನೋಡಿದ್ರೆ ಒಂದೊಂದು ಸರಿ ತಲೆ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಆದರೆ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನ್ಯೂಸಿಂದ, ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅನ್ನೋದು ಗೊತ್ತಾಗುತ್ತೆ ನ್ಯೂಸ್ ನೋಡೋದ್ರಿಂದ. ಸೊ ನಾನು ನಮ್ಮಪ್ಪ ಮನೇಲಿ ಸ್ವಲ್ಪ ನ್ಯೂಸ್ ಜಾಸ್ತಿನೇ ನೋಡ್ತೀವಿ. ಸೊ ನಮ್ಮಮ್ಮನೂ ಬರ್ತಾಯಿದ್ದಾರೆ. ಬಾಮ, ಹೆಂಗೆ ಹೋಗೋದು? ತೈ ಕತೀಕ್ಷಾ ಚಿಚ್ಚಿ ಕಕ್ಕ ಅಂತೀಯ ಚಿಚ್ಚಿ. ಸೊ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಡಯಟ್ ರೊಟೀನ್ ತೋರಿಸಿಲ್ಲ ಅಂದರೂ ಡಯಟ್ ನಾನು ಪಾಲಿಸಿದ್ದೀನಿ. ಹಾಗೆ ಇವಾಗ ಸಾಯಂಕಾಲ ಟೈಮು ನಾನು ಹಣ್ಣು ತಿಂತಿದ್ದೀನಿ, ಪಾಪಗೂ ತಿನ್ನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಎವ್ರಿವನ್.